ಮತ್ತೆ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ಕೊಪ್ಪಳ ಜಿಲ್ಲಾ ಪಂಚಾಯತ್ನಾಗ ಇವತ್ತೊಂದು ನಾಟಕ ನಡೀತು ನೋಡ್ರಿ. ಅಧ್ಯಕ್ಷರು ಮತ್ತು ಸದಸ್ಯರ ಮಧ್ಯೆ ಇರೋ ಮುಸ್ಕಿನ ಗುದ್ದಾಟ ಇದರಿಂದಾಗಿ ಬಯಲಿಗೆ ಬಂದೈತಿ. ಈ ಬಗ್ಗೆ ಸಂಪೂರ್ಣ ವರದಿ ನೀವ ನೋಡ್ರಿ. ಇವತ್ತು ಮುಂಜಾನೆ 11 ಗಂಟೆಗೆ ಕೊಪ್ಪಳ ಜಿಲ್ಲಾ ಪಂಚಾಯತ್ ಮೀಟಿಂಗ್ ಕರೆದಿದ್ರು. ಆದ್ರೆ 12 ಗಂಟೆ ಆದರೂ ಯಾವ ಸದಸ್ಯರು ಮೀಟಿಂಗ್ ಹಾಲ್ಗೆ ಬಂದಿರಲಿಲ್ಲ. ನಮ್ಮ ರಾಜಕಾರಣಿಗಳು ಯಾವಾಗಲೂ ಲೇಟ್ ಬಿಡ್ರಿ ಅಂತೀರೇನು? ಅದು ಸರಿ ಬಿಡ್ರಿ. ಮುಂದೆ 12:30 ಅಷ್ಟೊತ್ತಿಗೆ ಅಧ್ಯಕ್ಷೆ ಜ್ಯೋತಿ ಬಿಲ್ಗಾರ 5 ಮೆಂಬರ್ ಕೂಡ ಬಂದರು. ಬಂದಿದ್ದೆ ತಡ ಮೀಟಿಂಗ್ ಮುಂದೆ ಹಾಕ್ಯವೆ ಅಂತ ಹೇಳಿದರು. ಯಾಕ್ರಿ ಮೇಡಮ್ ಅವರ ಏನು ಪ್ರಾಬ್ಲಮ್ ಆತ್ರಿ ಅಂದ್ರೆ ಏನು ಹೇಳ್ತಾರ ಕೇಳ್ರಿ. ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗಲಿ ಅಂತೇಳಿ ಮೀಟಿಂಗ್ ಮಾಡ್ತಿರೋದು. ಎಲ್ಲರೂ ವಿಶ್ವಾಸ ತೊಗೊಂಡೇ ಮಾಡ್ತಿರ್ತೀವಿ. ಕೆಲವೊಂದು ಸರಿ ಈ ಥರ ಆಗೋದು ನನಗೂ ಗೊತ್ತಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಎಲ್ಲರನ್ನೂ ಕರೆಸಿ ಮಾತಾಡೇ ನೆಕ್ಸ್ಟ್ ಟೈಮ್ ಅವ್ರದ್ದೆಲ್ಲ ಯಾವುದು ಏನು ಕಾರಣ ಅಂತ ಏನಿಲ್ಲ. ಇವಾಗ ಮದುವೆ ಸೀಸನ್ ಅದಾವ, ಬೇರೆ ಕಾರ್ಯಕ್ರಮಗಳು ಅದಾವ, ಆಯಾ ಕ್ಷೇತ್ರದೊಳಗೆ ಇರ್ಬೋದು, ಹೋಗಿರ್ಬೋದು ಅಷ್ಟೇ. ಮೇಡಮ್ ಅವರು ಹೀಗಂತಾರ, ಆದ್ರೆ ಅಸಲಿ ಸುದ್ದಿನ ಬೇರೆ ಐತಂತ. ಜಿಲ್ಲಾ ಪಂಚಾಯತಿ ಆಡಳಿತದಾಗ ಅಧ್ಯಕ್ಷೆ ಜ್ಯೋತಿ ಬಿಲ್ಗಾರ ಗಂಡ ನಾಗರಾಜ್ ಬಿಲ್ಗಾರ ಮೂಗು ತೂರಿಸೋದು ಹೆಚ್ಚಾಗ್ಯದಂತ. ಅದಕ್ಕೆ ಎಲ್ಲ ಸದಸ್ಯರಿಗೂ ಭಾಳ ಬೇಸರ ಆಗ್ಯದಂತ. ಹೀಗಾಗಿ ಒಟ್ಟು 27 ಮೆಂಬರ್ಸ್ ಪೈಕಿ 20 ಮಂದಿ ಹೋಟೆಲ್ನಾಗ ಇವತ್ತು ಮೀಟಿಂಗ್ ಮಾಡ್ಯಾರಂತ. ಆದಷ್ಟು ಲಘುನ ಅಧ್ಯಕ್ಷೆ ಜ್ಯೋತಿ ಬಿಲ್ಗಾರ್ ವಿರುದ್ಧ ಒಂದು ನಿರ್ಧಾರಕ್ಕೆ ಬರ್ತೀವಂತಾರ ಸದಸ್ಯರು. ಸಂಧಾನಕ್ಕೆ ಈಗಾಗಲೇ ತಮಗೂ ಗೊತ್ತಿದೆ. ಒಂದು ಯಾವಾಗ ಅಧ್ಯಕ್ಷರಾದ್ರು ಅವಾಗ ಏನು 2 ತಿಂಗಳಲ್ಲಿ ಜನರಲ್ ಬಾಡಿ ಮಾಡಿದ್ರು. ಅವಾಗ ಕೂಡ ಎಲ್ಲ ಸದಸ್ಯರು ಅಸಮಾಧಾನದಾಗಿದ್ದರು. ಅವರು ಈಗಾಗಲೇ ಅವ್ರನ್ನೆಲ್ಲರನ್ನು ಒಮ್ಮತದಿಂದ ಕಟ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕಿತ್ತು, ಆಗಲಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಒಟ್ನ್ಯಾಗ ಅಧ್ಯಕ್ಷೆ ಜ್ಯೋತಿ ವಿರುದ್ಧ ಎಲ್ಲ ಪಕ್ಷದ ಸದಸ್ಯರು ಸಿಟ್ಟಿಗಿರೋದು ಮಾತ್ರ ಗ್ಯಾರಂಟಿ ಆಗ್ಯದ. ಮುಂದೆ ಅಧಿಕಾರಕ್ಕೆ ಯಾರ್ಯಾರ ಕಾಲು ಯಾರು ಎಳಿತಾರೋ ಕಾದ್ ನೋಡ್ಬೇಕಾಗ್ಯದ. ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ. ಅದ್ಯಾಕ ಏನೋ ಕೊಪ್ಪಳ ಜಿಲ್ಲೆ ಜನರ ಹಣಿ ಬರಹ ಸರಿ ಇದ್ದಂಗೆ ಕಾಣವಲ್ತು. ಒಂದು ಕಡೆ ಮಳೆ ಬರಲಾರ್ದ ರೈತ ಕಂಗಾಲಾಗ್ಯಾನ, ಇನ್ನೊಂದು ಕಡೆ ಒಂದೀಟು ಜಮೀನ್ಯಾಗ ಬೆಳೆದ ಬೆಳೆಗ ಜಿಂಕಿಗಳು ಕಣ್ಣು ಹಾಕ್ಯಾವ. ಜಿಲ್ಲೆಯಾಗ ಜಿಂಕೆ ಹಾವಳಿ ಜಾಸ್ತಿ ಆಗೈತಿ. ರೈತ ಮಂದಿ ಹೈರಾಣ ಆಗ್ಯಾರ. ಹ್ಯಾಂಗ ಜಿಂಕಿಗಳು ಕಾಟ ಕೊಡಾಕುಂತಾವ ನೀವ ನೋಡ್ರಿ. ಅರೆ ಜಿಂಕೆ ಮರಿ ಓಡ್ತಾ ಐತೆ ನೋಡ್ಲ ಮಗ. ಬೊಬ್ಬ ಎಷ್ಟೋ ಜಿಂಕೆ ಅದಾವ ನೋಡ್ರಿ ಇಲ್ಲಿ. ಕಾಡ್ ಬಿಟ್ಟು ನಾಡಿಗೆ ಬಂದಾವು. ಕಾಡ್ ಕಡ್ದು ಹೊಲ ಮಾಡ್ಕೊಂಡ್ರೆ ಮನಿ ಕಟ್ಸಿದ್ರ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ಈಗ ಉಳಿದಿರೋ ಕಾಡ್ನಾಗು ನಮಗ್ ತಿನ್ನಾಕ ಏನು ಸಿಗೋದು. ಅದಕ್ಕೆ ನಾವು ಆಹಾರ ಹುಡ್ಕೊಂಡು ಬರ್ತೀವಿ ಅಂತಾವೇನು ಈ ಜಿಂಕಿಗಳು. ಆದ್ರೆ ಇವುಗಳು ಉಪಟಳ ಹೆಚ್ಚಾಗಿ ಕೊಪ್ಪಳ ಜಿಲ್ಲಾ ರೈತ ಮಂದಿ ಪರದಾಡುವಂಗಾಗೈತಿ. ಜಿಂಕಿನಿಂದ ಬಿತ್ತೀವ್ರಿ, ಮಳೆ ಇಲ್ಲ, ಬೆಳೆ ಇಲ್ಲ, ಒಂದೊಂದು 4 ಕಾಳು ಬಿಟ್ಟಾವ. ಅವನ್ನ ಜಿಂಕಿಗಳು ಒಟ್ಟು ಹರ್ಕೊಂಡ್ ತಿಂದ್ಬಿಡ್ತಾವ. ನಮ್ಮ ಬಡವ್ರಿಗೆ ತೊಂದರೆ ಆಗೈತೆ ಅನ್ರಿ. ಎಲ್ಲ ಬಿತ್ತದೆಲ್ಲ ನಾಶ ಆಗಿ ಜಿಂಕಿಲಿದ್ದ ಒಂದೊಂದು ಬಿಟ್ಟು ಮಳೆ ಇಲ್ಲ, ಬೆಳೆ ಇಲ್ರಿ, ಇಲ್ಲಿ ಏನಿಲ್ಲ. ಯಲಬುರ್ಗಾ ಮತ್ತು ಕೊಪ್ಪಳ ತಾಲೂಕ್ನಾಗ ಈ ಜಿಂಕಿಗಳ ಹಾವಳಿ ಹೆಚ್ಚಾಗೈತೆ ನೋಡ್ರಿ. ಹಿಂಡಾಗಿ ಬಂದು ಬೆಳೆದು ನಿಂತಿರೋ ಬೆಳಿನೆಲ್ಲ ತಿಂದು ಹಾಳು ಮಾಡಾಕತ್ತಾವು. ಹಿಂಗಾಗಿ ಕುಕ್ನೂರು, ಅರಕೇರಿ, ತಳಕಲ್ಲ, ಹಲಗೇರಿ, ಬಾನಾಪುರ ಮತ್ತು ಸುತ್ತಮುತ್ತಿರೋ ಹಳ್ಳಿ ರೈತರು ದಿನಾಲು ಹೊಲದಾಗಿನ ಬೆಳಿ ಕಾಯೋ ಪರಿಸ್ಥಿತಿ ಬಂದೈತಿ. ಈ ಭಾಗದಾಗ ಸಾವಿರಾರು ಜಿಂಕಿ ಇರೋದ್ರಿಂದ ಜಿಂಕಿ ಪಾರ್ಕ್ ಮಾಡ್ಬೇಕಂತ ಸರ್ಕಾರ ನಿರ್ಧಾರ ಮಾಡೈತಿ. ಆದ್ರೆ ಈ ಬಗ್ಗೆ ಇನ್ನೂ ಯಾವುದೋ ಕ್ರಮ ಕೈಗೊಂಡಿಲ್ಲ ಅನ್ನೋ ಬೇಸರ ರೈತ ಬಂದಿದ್ದು. ಜಿಂಕಿಗಳ ಸಂರಕ್ಷಣೆ ಮಾಡ್ತಂತೇಳಿ ಕೋಟ್ಗಟ್ಟಲೆ ಬಿಡುಗಡೆ ಮಾಡಿದ್ರೆ ಇವತ್ತು ನೀವು ಮಾಡ್ತಾ ಇಲ್ಲ ಅದನ್ನ. ನೀವು ಕೆಲಸನ ರೈತರ ಬಗ್ಗೆ ಏನು ಗಮನ ತಗೊಂತ ಇದ್ರಿ ನೀವು? ನಿಮ್ಗೆ ನಮ್ಮ ಓಟ್ ಕೊಟ್ಟಿಲ್ಲವ ನಾವು ನಿಮ್ಗೆ ಆರಿಸಿ ತಂದಿದ್ದೀವಿ. ತಂದ್ರು ಕೂಡ ನೀವು ಬಡವ್ರ ಬಗ್ಗೆ ನೀವು ಗಮನ ತಗೋನಾಗಿಲ್ಲ. ನಮ್ಮ ಬಗ್ಗೆ ಮಳೆ ಇಲ್ಲ, ಬೆಳೆ ಇಲ್ಲ, ನಾವು ಕಷ್ಟದಿಂದ ನಾವು ಇವತ್ತು ಇಲ್ಲಿ ಜೀವನ ಕಳೀತಾ ಇದ್ದೀವಿ. ನೀವು ಯಾವುದು ನಮಗೆ ಸಹಾಯನ ಮಾಡುವಲ್ರಿ. ಮಾಡ್ತೀವಿ ಅಂತ ಹೇಳ್ತೀರಿ, ಯಾವ ಸಹಾಯ ಮಾಡ್ತೀರಿ ನೀವು? ಹಿಂಗ ಬೆಳೆ ತಿನ್ನಾಕ ಜಮೀನಿಗೆ ಬರುವ ಜಿಂಕಿಗಳು ಏನಾರ ಆಗಿ ಸತ್ತು ಬಿದ್ರ ಅರಣ್ಯ ಅಧಿಕಾರಿ ಮಂದಿ ರೈತರ ಮೇಲೆ ಕೇಸ್ ಹಾಕ್ತಾರ. ಆದ್ರ ಅವು ಹಿಂಡ್ಗಟ್ಟಲೆ ಬಂದಾವಂತ ಕಂಪ್ಲೇಂಟ್ ಕೊಟ್ಟರು ಬಂದು ಓಡ್ಸಂಗಿಲ್ಲ. ಬೆಳೆ ಹಾಳಾಗಿದ್ದಕ್ಕ ಪರಿಹಾರನೂ ಕೊಡಂಗಿಲ್ಲ ಅನ್ನೋ ಚಿಂತೆ ರೈತ ಬಂದಿದ್ದು. ಒಟ್ನಾಗ ಕೊಪ್ಪಳ ಜಿಲ್ಲಾ ರೈತರಿಗೆ ಜಿಂಕಿ ಕಾಟದಿಂದ ಮುಕ್ತಿ ಬೇಕಾಗೈತಿ. ಸಂಬಂಧಪಟ್ಟವರು ಇತ್ತಾಗ ಕಣ್ಣು ಬಿಟ್ಟು ನೋಡಿದ್ರ ಸಮಸ್ಯೆ ಪರಿಹಾರ ಆಕೈತಿ. ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ.